ಹಲೋ, ನಾವು ಮಧ್ಯಾಹ್ನ ಲಂಚ್ಗೆ ಅಂತ ಅನ್ನಪೂರ್ಣ ಹೋಟೆಲಿಗೆ ಬಂದ್ವಿ. ಇದು ಬಂದು RRR ಹೋಟೆಲ್ದು ಬ್ರ್ಯಾಂಚು. ಅಲ್ಲಿ ಏನೇನು ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ, ಇಲ್ಲೂ ಕೂಡ ಅದೇ ಸಿಗುತ್ತೆ. ಇಲ್ಲಿ ಫುಲ್ ರಶ್ ಇತ್ತು, ಒಂದು ಟೇಬಲ್ ಕೂಡ ಖಾಲಿ ಇರಲಿಲ್ಲ. ವೆಯ್ಟ್ ಮಾಡಿ ಅಂತ ಹೇಳಿದರು, ಸೊ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ನಮಗೆ ಒಂದು ಟೇಬಲ್ ಸಿಕ್ತು. ನಾವಿಲ್ಲಿ 20 ಮಿನಿಟ್ಸ್ ವೆಯ್ಟ್ ಮಾಡಿ ಇವಾಗ ಟೇಬಲ್ ಸಿಕ್ಕಿದೆ. ಇವಾಗ ಫುಡ್ ಆರ್ಡ್ರ್ ಮಾಡಿದ್ದೀವಿ, ಅದೆಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ, ಫುಲ್ಲು ರಶ್ಶು. ಇವಾಗ ಲಂಚ್ ಟೈಮ್ ಆಗಿರೋದ್ರಿಂದ ಒಂದು ಟೇಬಲ್ ಕೂಡ ಖಾಲಿ ಇಲ್ಲ. ಮೇಲೆ ಕೆಳಗೆ ಸೀಟಿಂಗ್ಸ್ ಎಲ್ಲ ಫುಲ್ ರಶ್ ಆಗಿತ್ತು. ಸೊ ಇವಾಗ ನಾವು ಆರ್ಡರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ, ಅದೆಷ್ಟೊತ್ತಾಗುತ್ತೆ ನೋಡೋದ. ನಾವು ಇವಾಗ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಆರ್ಡರ್ ಕೊಟ್ಟಿಲ್ಲ. ಇಲ್ಲಿ ಊಟಕ್ಕೆ ಬರಬೇಕು ಅಂದರೆ ಫುಲ್ ಫ್ರೀ ಮಾಡ್ಕೊಂಡು ಹೋಗಬೇಕು, ಯಾಕೆಂದರೆ ತುಂಬ ಲೇಟ್ ಆಗುತ್ತೆ. ವೇಟಿಂಗಲ್ಲೇ ಒಂದು 1/2 to 45 ಮಿನಿಟ್ಸ್ ಹೋಗ್ಬಿಟ್ಟಿರುತ್ತೆ. ಸೊ ನಿಧಾನ ಫುಲ್ಲು. ಇವಾಗ ನಮಗೆ ಬಾಳೆ ಎಲೆ ಕೊಟ್ಟರು. ಈ ಹೋಟೆಲ್ ಸ್ಪೆಷಾಲಿಟಿ ಏನಂದರೆ ಬಾಳೆ ಎಲೆ ಊಟ. ಸೊ ನಾವು ಮೀಲ್ಸ್ ಎಲ್ಲ ತೊಗೊಂಡ್ರೆ ಅವರೇ ಬಂದು ಬಾಳೆ ಎಲೆಗೆ ಬಡಿಸಿ ಎಷ್ಟು ಬೇಕೋ ಅಷ್ಟು ಅನ್ಲಿಮಿಟೆಡ್ ಊಟ ಪ್ರೊವೈಡ್ ಮಾಡ್ತಾರೆ. ನಾವಿಲ್ಲಿ ರೋಟಿ ಮತ್ತು ಚಿಲ್ಲಿ ಚಿಕನ್ ಮತ್ತು ಚಿಕನ್ ಬಿರಿಯಾನಿ ತೊಗೊಂಡ್ವಿ. ಸೊ ಇದನ್ನು ಕೂಡ ಅವರೇ ಬಡಿಸ್ಕೊಡ್ತಾರೆ. ಸೊ ನಾವೇನು ಬೇಡ ಅಂತ ಹೇಳಿ ನಾವೇ ಹಾಕ್ಕೊಂಡ್ವಿ. ರೋಟಿಗೆ ಚಿಲ್ಲಿ ಚಿಕನ್ ಅಷ್ಟೊಂದು ಕಾಂಬಿನೇಷನ್ ಚೆನ್ನಾಗಿರಲಿಲ್ಲ. ಏನೋ ತುಂಬ ಸ್ಪೈಸಿ ಇರುತ್ತೆ ಅಂತ ಹೇಳಿದ್ರು, ಅಷ್ಟೊಂದು ಸ್ಪೈಸಿನೂ ಇರಲಿಲ್ಲ. ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಚಿಲ್ಲಿ ಚಿಕನ್ನು. ಬಟ್ ಬಿರಿಯಾನಿ ಮಾತ್ರ ಸಖತ್ತಾಗಿರುತ್ತೆ. ಬಿರಿಯಾನಿ ಈ ಹೋಟೆಲಲ್ಲಿ ತುಂಬ ಫೇಮಸ್ಸು. ಯಾವಾಗ ನಾವು ಹೋದರೂ ಅದೇ ಫ್ಲೇವರ್ ಇರುತ್ತೆ ಬಿರಿಯಾನಿ. ಯಾವಾಗೂ ಒಂಥರ ಬಿರಿಯಾನಿ ಮೈಲ್ಡಾಗಿ ಗೀ ಫ್ಲೇವರೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ RRR ಹೋಟೆಲ್ಗೆ ಹೋದರೆ ಯಾವಾಗಲೂ ಬಿರಿಯಾನಿನೇ ತಗೊಳ್ಳೋದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು, ಬಟ್ ಮೇನ್ ಬ್ರ್ಯಾಂಚಿಗೆ ನಾವು ಹೋಗ್ತಾ ಇರ್ತೀವಿ. ಅದಿರೋದು ಸುಮಂಗಲಿ ಸಿಲ್ಕ್ ಇದೆಯಲ್ಲ, ಅದ್ರ ಪಕ್ಕನೇ ಇದೆ. ಸೊ ನಾವು ಅಲ್ಲಿ ಹೋದಾಗೆಲ್ಲ ಹೋಗ್ತಾ ಇರ್ತೀವಿ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ವೆಜ್ ಮೀಲ್ಸು ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮಮ್ಮಂಗೆ ತುಂಬ ಫೇವ್ರೇಟು. ಅದರಲ್ಲಿ ಒಂದು ದಾಲ್ ಅಂತ ಕೊಡ್ತಾರೆ, ಅದು ನಮ್ಮಮ್ಮಂಗೆ ತುಂಬ ಇಷ್ಟ. ಸೊ ಇವತ್ತು ಕರೆದ್ವಿ, ನಮ್ಮಮ್ಮಂಗೆ ಡ್ಯೂಟಿ ಇತ್ತು, ಸೊ ಅವ್ರು ಬರಲಿಲ್ಲ. ನನ್ನ ತಮ್ಮಂಗೂ ಎಲ್ಲೋ ಲಂಚ್ಗೆ ಹೋಗಿದ್ದ, ಅವನು ಬರಲಿಲ್ಲ. ಸೊ ನಾವಿಬ್ಬರೇ ಆಗಿರೋದ್ರಿಂದ ಇಬ್ಬರೇ ಬಂದ್ವಿ ಇವತ್ತು. ನಾವು ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಸಿಟಿಗೆ ಹೋಗಬೇಕಾಗಿತ್ತು. ಫಸ್ಟು ನಾವು ಬಂದಿದ್ದು ವಾಚ್ ಸ್ವಲ್ಪ ಲೂಸ್ ಇತ್ತು ಅಂತ ಹೇಳಿ ಚೈನ್ನ ಕಟ್ ಮಾಡಿಸ್ಬೇಕಾಗಿತ್ತು. ಇವ್ರದ್ದು ವಾಚ್ ಲೂಸ್ ಇತ್ತು. ಸೊ ಚೈನ್ನ ಕಟ್ ಮಾಡಿಸದ ಅಂತ ಹೇಳಿ ಇಲ್ಲಿ ಬಂದ್ವಿ ಶಿವರಾಂಪೇಟೆಗೆ. ಹಾಕಿ ಆಯಿತಾ ಸಾಕ. ವಾಚ್ ಶಾಪ್ ಆಪೋಸಿಟೇ ಒಂದು ಶೂ ಲ್ಯಾಂಡ್ ಅಂತ ಇತ್ತು. ಸೊ ಸ್ಲಿಪ್ಪರ್ಸ್ ನೋಡೋದ ಅಂತ ಅಲ್ಲಿಗೆ ಹೋದ್ವಿ. ಇದು ಟೈಟ್ ಮಾಡ್ಕೋಬೇಕು ಅನ್ಸುತ್ತೆ. ಅದು ಟೈಟ್ ಮಾಡ್ಕೋಬೇಕು. ಅಷ್ಟೊಂದು ಸನ್ಲೈಟ್ ಮುಕ್ಕೋದ್ಮೇಲೆ ಚೆನ್ನಾಗಿ ಗಾಡಿ ಮುಂದಕ್ಕೆ ಏನು ಮಾಡ್ತೀವಿ ಎಲ್ಲ ಇದೆ. ಅದೇ ನಾನು ನೆಕ್ಸ್ಟು ಬಂದಿದ್ದು ನಾವು ವೆಂಕಟೇಶ್ವರ ಫುಟ್ವೇರ್ಗೆ. ಇಲ್ಲಿ ತುಂಬ ವೆರೈಟೀಸ್ ಆಫ್ ಫುಟ್ವೇರ್ ಸಿಗುತ್ತೆ, ಎಲ್ಲ ಥರ ವೆರೈಟೀಸು ಇಲ್ಲಿ ಸಿಗುತ್ತೆ. ನಾನು ಕಾಲೇಜ್ ಟೈಮಿಂದನೂ ನಾನು ಇಲ್ಲೇ ಬರ್ತಾ ಇದ್ದೆ ಮುಂಚೆ ಎಲ್ಲ. ಸೊ ಇಲ್ಲಿ ನೋಡೋದ ಅಂತ ಹೇಳಿ ಇಲ್ಲಿ ಬಂದ್ವಿ. ಇದು ಶಿವರಾಂಪೇಟೆಯಲ್ಲಿ ಇರೋದು. ಇಲ್ಲಿ ಒಂದು ಸ್ಲಿಪ್ಪರ್ ಇಷ್ಟ ಆಯಿತು, ಸೊ ತಗೊಂಡು ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ನಂದಿನಿಲಿ ಅಂಜೂರದ ಐಸ್ ಕ್ರೀಮ್ ಬಂದಿದೆ. ಸಕ್ಕತ್ತಾಗಿದೆ, ತಿಂತಾ ಇದೆ ಟೇಸ್ಟ್ ಮಾತ್ರ
ಎಮ್ಮಿ ಫುಲ್ಲು ಅಂಜೂರ ಪೀಸಸ್ ಎಲ್ಲ ಸಿಗ್ತಾ ಇರುತ್ತೆ. ಐಸ್ ಕ್ರೀಮಲ್ಲಿ ಒಂದೊಂದು ಬೈಟ್ಗೂ ಒಂದೊಂದು ಅಂಜೂರ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಒಂದು ಬೈಟ್ಗೆ ಒಂದೊಂದು ಅಂಜೂರ ಪೀಸ್ ಸಿಗುತ್ತೆ. ಎಮ್ಮೆ ತುಂಬ ಚೆನ್ನಾಗಿದೆ. ಹೊಸ ಫ್ಲೇವರು ನಂದಿನಿಯಲ್ಲಿ ಬಂದಿರೋದು, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ.